40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಬೀದಿಗಿಳಿದ ಸೈಕೋಗಳು, ಪಾಕಿಸ್ತಾನದಲ್ಲಿ ಲವ್ವೇಕ್ ಅಟ್ಟಹಾಸ, ಈ ಸಲ ಮುನೀರನೇ ಟಾರ್ಗೆಟ್. ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದ ಸುಪ್ರೀಂ ಲೀಡರ್ ಮುಲ್ಲಾ ಜನರಲ್ ಮುನೀರ್ ಅಧಿಕಾರ ಕಳ್ಕೋತಾನ. ಪಾಕಿಸ್ತಾನದಲ್ಲಿ ಮತ್ತೆ ಕ್ರಾಂತಿಯಾಗೋ ದಿನ ಹತ್ರ ಬಂದ್ಬಿಡ್ತಾ. ಇಂಥದ್ದೊಂದು ಅನುಮಾನಕ್ಕೆ ಪಾಕಿಸ್ತಾನದಲ್ಲಿ ಆಗ್ತಿರೋ ಘಟನೆಗಳು ಕಾರಣವಾಗ್ತಿದೆ. ಇಸ್ರೇಲ್ ಗಾಜಾ ಯುದ್ಧದಲ್ಲಿ ಹೊಡೆದಾಡೋರೆ ಸುಮ್ಮನಾದ್ರೂ ಪಾಕಿಸ್ತಾನ ಸುಮ್ಮನೆ ಆಗೋ ಥರ ಕಾಣ್ತಿಲ್ಲ. ಇಸ್ರೇಲ್ ಅಮೆರಿಕದ ಮುಂದಿಟ್ಟ ಒಪ್ಪಂದಕ್ಕೆ ಪಾಕಿಸ್ತಾನದ ಮುನೀರ್ ಮತ್ತು ರಬ್ಬರ್ ಸ್ಟ್ಯಾಂಪ್ ಪಿಎಂ ಎಸ್ ಅಂದಿದ್ದು ಪಾಕಿಸ್ತಾನಕ್ಕೆ ಬೆಂಕಿ ಇಟ್ಟಿದೆ. 250ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋ ಮಾಹಿತಿ ಬರ್ತಿದೆ. ಸರ್ಕಾರದ ವಿರುದ್ಧ ಅಲ್ಲಿನ ಭಯಾನಕ ಪಡೆಯೊಂದು ಬೀದಿಗೆ ಧುಮುಕಿ ನಗರಗಳನ್ನ ಅವರು ಪುಡಿಗಟ್ತಿದ್ದಾರೆ. ಸೇನೆ ಕೂಡ ಅಸಹಾಯಕ ಸ್ಥಿತಿಗೆ ತಲುಪ್ತಿದೆ. ಪೊಲೀಸರು ನಾವು ಅವರ ತಂಟೆಗೆ ಹೋಗಲ್ಲ, ರಾಜೀನಾಮೆ ಬೇಕಿದ್ರೂ ಕೊಡ್ತೀವಿ ಅಂತ ಹಿಂದೆ ಸರಿತಿದ್ದಾರೆ. ಪರಿಣಾಮ ಇದೆಲ್ಲ ಹೀಗೆ ಮುಂದುವರೆದ್ರೆ ನಾಳೆ ಮುನೀರ್, ಶಹಬಾಜ್ ಎಲ್ರೂ ಅಧಿಕಾರ ಕಳ್ಕೋಬಹುದು, ಇವರೇ ಅಟ್ಟಾಡಿಸಿ ಹೊಡಿಬಹುದು ಅನ್ನೋ ಅಭಿಪ್ರಾಯ ಬರ್ತಿದೆ. ಈಗ ಪ್ರತಿಭಟನೆ ಮಾಡ್ತಿರೋ ಆ ಗುಂಪು ಕೂಡ ಆ ರೀತಿ ಸರ್ಕಾರ ಬದಲಿಸಿದ ಟ್ರ್ಯಾಕ್ ರೆಕಾರ್ಡ್ ಅನ್ನು ಹೊಂದಿದೆ. ಹಾಗಿದ್ರೆ ಪಾಕ್ ನರಕ ಮಾಡ್ತಿರೋ ಈ ಹೊಸ ಪಡೆ ಯಾವುದು? ಇವರ ಹೋರಾಟಕ್ಕೆ ಪಾಕ್ ಸೇನೆ ಕೂಡ ಬೆಚ್ಚಿ ಬೀಳ್ತಿರೋದ್ಯಾಕೆ? ಜೈಲಿನೊಳಗಿನ ಇಮ್ರಾನ್ ಮತ್ತೆ ಅಧಿಕಾರಕ್ಕೆ ಬರ್ತಾರಾ? ನಮಗೆ ಜನ್ನತ್, ನಿಮಗೆ ಜಹನ್ನಂ ಅಂತ ಪಾಕ್ ಸೇನೆ ವಿರುದ್ಧವೂ ಅವರು ಕದನಕ್ಕೆ ಇಳಿದಿರೋದ್ಯಾಕೆ? ಬನ್ನಿ ಪಾಕಿಸ್ತಾನದಲ್ಲಿ ಎದ್ದಿರೋ ಈ ಬೃಹತ್ ದಂಗೆಯ ಬಗ್ಗೆ, ಅದರ ಹಿಂದಿನ ಕಾರಣದ ಬಗ್ಗೆ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ಸ್ನೇಹಿತರೆ, ಇಂಥ ಜಿಯೋಪಾಲಿಟಿಕಲ್ ಮತ್ತು ದೈನಂದಿನ ಆಗುಹೋಗುಗಳ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಬೆಂಬಲ ನಮಗೆ ಅಗತ್ಯ. ಹೀಗಾಗಿ ಈ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಬನ್ನಿ ಈಗ ಶುರು ಮಾಡೋಣ. ಬೀದಿಗಿಳಿದ ಲಬ್ಬೇಕ್ ಸೇನೆ, ಪಾಕ್ ಪಡೆಗಳು ಛಿದ್ರ. ಹೌದು, ಕಂಡಲ್ಲಿ ಗುಂಡು, ಎಲ್ಲೆಲ್ಲೋ ಹೊಡೆದಾಟ, ಯಾವ ಕಡೆ ಏನ್ ಸ್ಫೋಟ ಆಗತ್ತೆ ಗೊತ್ತಿಲ್ಲ. ಪೊಲೀಸರು ಇದನ್ನ ತಡೆಯೋಕ್ ಹೋದ್ರೆ ಅಲ್ಲಿ ಯಾರ್ ಸಾಯ್ತಾರೆ ಗೊತ್ತಿಲ್ಲ. ಆ ಮಟ್ಟಿಗೆ ಪಾಕಿಸ್ತಾನದ ಅನೇಕ ನಗರಗಳಲ್ಲಿ ಸಿಚುವೇಶನ್ ಕಂಡು ಬಂದಿದೆ. ಅದರಲ್ಲೂ ಮುರಿದ್ಗೆ, ಲಾಹೋರ್, ರಾವಲ್ಪಿಂಡಿ ಭಾಗದಲ್ಲಿ ಬರೀ ಸುಟ್ಟು ವಾಸನೆ, ಬೆಂಕಿ ತಾಂಡವವಾಡ್ತಿದೆ. ಅದಕ್ಕೆ ಕಾರಣವಾಗಿರೋದು ಪಾಕ್ನ ತೆಹ್ರೀಕ್ ಇ ಲಬ್ಬೇಕ್ ಅನ್ನೋ ಪಾಕ್ನ ರಾಜಕೀಯ ಪಕ್ಷ ಮಾಡ್ತಿರೋ ಹೋರಾಟ. ಸ್ನೇಹಿತರೆ, ಇದನ್ನ ಪಕ್ಷ ಅನ್ಬೇಕೋ, ಧಾರ್ಮಿಕ ಸಂಘಟನೆ ಅನ್ಬೇಕೋ, ಉಗ್ರರ ಪಡೆ ಅನ್ಬೇಕೋ, ಸರ್ಕಾರ ಬದಲಿಸೋ ಗ್ಯಾಂಗ್ ಅನ್ಬೇಕೋ ಗೊತ್ತಿಲ್ಲ. ಆದ್ರೆ ಇವರು ಪಾಕಿಸ್ತಾನದ ಪಾಲಿಗೀಗ ದೊಡ್ಡ ತಲೆನೋವಾಗಿದ್ದಾರೆ. ಈ ಪಡೆ ಒಂದು ಸಲ ಪ್ರತಿಭಟನೆಗೆ ಇಳಿದ್ರೆ ಅಲ್ಲಿ ರಕ್ತಪಾತ ಅಥವಾ ಕ್ರಾಂತಿ ಆಗೋದು ನಿಶ್ಚಿತ ಅನ್ನೋ ಮಾತಿತ್ತು. ಈಗ ಅದು ಭಾಗಶಃ ನಿಜವಾಗ್ತಿದೆ. ಕೆಲ ದಿನಗಳ ಹಿಂದೆ ಇಸ್ರೇಲ್ ವಿರುದ್ಧ ಪ್ರತಿಭಟನೆ ಅಂತ ಇವರು ಬೀದಿಗೆ ಇಳಿದಿದ್ರು. ನಿಮಗೆ ಗೊತ್ತಿರೋ ಹಾಗೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ನಿಲ್ಲಿಸೋಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು. ಇದನ್ನ ಇಡೀ ಜಗತ್ತು ಸ್ವಾಗತ ಮಾಡಿತ್ತು. ಇಸ್ರೇಲ್, ಅಮೆರಿಕ, ಅರಬ್ಬರು, ಮುಸ್ಲಿಂ ದೇಶಗಳು ಕಡೆಗೆ ಹಮಾಸ್ ಕೂಡ ಒಪ್ಕೊಂಡಿತ್ತು. ಎಂದಿನಂತೆ ಇದಕ್ಕೆ ಪಾಕಿಸ್ತಾನದ ಸರ್ಕಾರ ಕೂಡ ಒಪ್ಪಿಗೆ ನೀಡಿತ್ತು. ಆದ್ರೆ ಪಾಕಿಸ್ತಾನದ ಜನಸಾಮಾನ್ಯರು ಇದಕ್ಕೆ ವಿರೋಧ ಮಾಡಿದ್ರು. ಮುನೀರ್ ಮತ್ತು ಶಹಬಾಜ್ ಟ್ರಂಪ್ ಆದೇಶ ಪಾಲಿಸಿದ್ದಾರೆ, ಪ್ಯಾಲೆಸ್ತೀನಿಯರಿಗೆ ದ್ರೋಹ ಮಾಡಿದ್ದಾರೆ ಅಂತ ಪಾಕ್ ಮೌಲ್ವಿಗಳು ಅಸಮಾಧಾನ ಹೊರಹಾಕಿದ್ರು. ಅದಾದ ಮರುದಿನ ಅಂದ್ರೆ ಅಕ್ಟೋಬರ್ 10ನೇ ತಾರೀಕು ತೆಹ್ರೀಕ್ ಇ ಲಬ್ಬೇಕ್ ಪಕ್ಷ ಬೀದಿಗಿಳಿಯೋದಾಗಿ ಘೋಷಣೆ ಮಾಡ್ತು. ಅಮೆರಿಕ ಎಂಬಸಿಯನ್ನ ಸೀಸ್ ಮಾಡ್ತೀವಿ ಅಂದ್ರು. ಇನ್ನು ಇವರ ಪ್ರತಿಭಟನೆ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿತ್ತಲ್ಲ. ಹೀಗಾಗಿ ಪಾಕ್ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ತು. ಇದನ್ನ ತಡೆಯೋಕೆ ನಿರ್ಣಾಯಕ ಕ್ರಮ ತಗೊಳ್ತು. ಅನಿರ್ದಿಷ್ಟಾವಧಿಗೆ ಇಂಟರ್ನೆಟ್ ಬಂದ್ ಮಾಡ್ತು, ಎಂಟ್ರಿ ಪಾಯಿಂಟ್ಗಳನ್ನ ಸೀಲ್ ಮಾಡ್ತು, ರೋಡ್ಗಳಿಗೆ ದೊಡ್ಡ ಕಂಟೈನರ್ಗಳನ್ನ ಅಡ್ಡ ಇಡ್ತು. ಸೇನೆ, ಅರಸೇನಾ ಪಡೆ, ಪೊಲೀಸರು ಎಲ್ಲರನ್ನ ನಿಯೋಜನೆ ಮಾಡಿದ್ರು. ಕಳೆದ ಮೇ ತಿಂಗಳಲ್ಲಿ ಭಾರತದ ವಿರುದ್ಧ ಯುದ್ಧ ಆದಾಗ ಹೇಗೆ ಇಂಪಾರ್ಟೆಂಟ್ ಜಾಗಗಳಿಗೆ ಭದ್ರತೆ ಕೊಟ್ಟಿದ್ರೋ ಹಾಗೆ ಇಲ್ಲೂ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ರು. ಬೀದಿಯಲ್ಲಿ ಪಾಕ್ ಸೇನೆ ಕಾವಲು ಕಾಯ್ತಿತ್ತು. ಆದ್ರೆ ಇದ್ಯಾವುದಕ್ಕೂ ಈ ಜನ ಬಗ್ಲಿಲ್ಲ. ಶುಕ್ರವಾರ ಪ್ರಾರ್ಥನೆ ಮುಗಿಸಿ ಬೈಕ್, ಟ್ರಕ್ ತಗೊಂಡು ತಮ್ಮ ಪಕ್ಷದ ಬಾವುಟ ಹಿಡ್ಕೊಂಡು ರಸ್ತೆಗಿಳಿದ್ರು. ಪಾಕ್ ಸೇನೆ ಗಡಿಯಲ್ಲಿ ದಾಳಿ ಮಾಡೋ ತರ ಇವರ ಮೇಲೆ ಸ್ಫೋಟಕ ಹಾಕ್ತು, ಗುಂಡು ಹಾರಿಸ್ತು, ಲಾಠಿ ಚಾರ್ಜ್ ಮಾಡ್ತು, ಜೀವಂತ ಸ್ಫೋಟಕಗಳನ್ನ ಹಾಕ್ತು. ಆದ್ರೆ ಪ್ರಯೋಜನ ಆಗ್ಲಿಲ್ಲ. ಆ ಕಡೆಯಿಂದ ಲಾಠಿ ಬಂದ್ರೆ ಈ ಕಡೆಯಿಂದ ಕಲ್ಲು ಬಂತು, ಆ ಕಡೆ ಟಿಯರ್ ಗ್ಯಾಸ್ ಬಂದ್ರೆ ಈ ಕಡೆಯಿಂದ ಗುಂಡು ಹಾರಿದ್ವು.
ಕೊನೆಗೆ ಅಲ್ಲೂ ಗುಂಡು ಇಲ್ಲೂ ಗುಂಡು ಅಂತ ಪಾಕಿಸ್ತಾನದ ನಗರಗಳು ರಣರಂಗವಾಯ್ತು. ನೀವಾ ನೋಡೇ ಬಿಡೋಣ ಅಂತ ಇಬ್ರು ಕದನಕ್ಕೆ ಬಿದ್ರು. ಎಷ್ಟೋ ವಾಹನಗಳು ಬೆಂಕಿಗೆ ಆಹುತಿಯಾದವು. ನೂರಾರು ಜನ ಗಾಯಗೊಂಡ್ರು. ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಇಲ್ಲಿ ಯಾವಾಗ ತಮ್ಮ ಮೇಲೆಗೆ ಪಾಕ್ ಸೇನೆ ದೌರ್ಜನ್ಯ ಮಾಡೋಕೆ ನಿಲ್ತೋ, ಈ ಗುಂಪು ಇನ್ನಷ್ಟು ಜೋರಾಗಿ ಪ್ರತಿಭಟನೆ ಮಾಡ್ತೋ. ಪಂಜಾಬಿನ ಪೊಲೀಸರು ಇಸ್ರೇಲಿನ ಗುಲಾಮರು, ಅವರ ಬಾಡಿಗಾರ್ಡ್ಗಳು, ಅವರ ಗೂಂಡಾಗಳು ಅಂತ ಮೈಕ್ಗಳಲ್ಲಿ ಸಾರಿದ್ರು. ಪೊಲೀಸರು ಭದ್ರತಾ ಸಿಬ್ಬಂದಿಯೇ ನಮ್ಮ ವೈರಿಗಳು ಅಂತ ಬಹಿರಂಗವಾಗಿ ಕೂಗಿದ್ರು. ಈ ವಿಜುವಲ್ಗಳು ಟಿವಿಯಲ್ಲಿ ಪ್ರಸಾರ ಆದಾಗ ಪಾಕಿಸ್ತಾನದ ಬೇರೆ ಬೇರೆ ಕಡೆ ಇದು ಸ್ಪ್ರೆಡ್ ಆಯ್ತು. ಆರಂಭದಲ್ಲಿ ರಾವಲ್ಪಿಂಡಿ, ಲಾಹೋರ್ನಲ್ಲಿ ಮಾತ್ರ ಇದರ ಕಿಚ್ಚಿತ್ತು. ಆದ್ರೆ ಪ್ರತಿಭಟನೆ ತೀವ್ರವಾಗ್ತಿದ್ದಂತೆ ಇದು ಮುರಿದ್ಗೆ ಸೇರಿ ಸಾಕಷ್ಟು ಕಡೆ ಹರಡ್ತು. ಈ ನಡುವೆ ಈ ಪಕ್ಷದ ನಾಯಕ ಸಾದ್ ಹುಸೇನ್ ರಜ್ವಿಗಳಿಗೂ ಗುಂಡು ಬಿದ್ವು. ಆತನ ಸ್ಥಿತಿ ಗಂಭೀರವಾಯಿತು. ಇದುವರೆಗೂ ಆತ ಬದುಕಿದಾನ ಸತ್ತಿದಾನ ಗೊತ್ತಿಲ್ಲ. ಆದ್ರೆ 31 ವರ್ಷದ ಈ ಯುವ ನಾಯಕನ ಮೇಲೆ ದಾಳಿಯಾಗಿತ್ತು ಇವರ ಬೆಂಬಲಿಗರನ್ನ ಇನ್ನಷ್ಟು ರೊಚ್ಚಿಗೇಳಿಸ್ತು. ಪರಿಣಾಮ ಪಕ್ಕಾ ಸೈಕೋಗಳ ಹಾಗೆ ಇವರು ಎಲ್ಲರ ಮೇಲೂ ಮುಗಿಬಿದ್ದಿದ್ದಾರೆ. ಮತ್ತೆ ದೊಡ್ಡ ಘರ್ಷಣೆಯಾಗ್ತಿದೆ. ಸ್ನೇಹಿತರೆ, ಇದುವರೆಗಿನ ಈ ಘರ್ಷಣೆಯಲ್ಲಿ ತೆಹ್ರೀಕ್-ಇ-ಲಬ್ಬೇಕ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಕನಿಷ್ಠ 250 ಕಾರ್ಯಕರ್ತರನ್ನ ಪಾಕಿಸ್ತಾನ್ ಪಡೆಗಳು ಹತ್ಯೆ ಮಾಡಿವೆ. 1200 ಜನ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆಯನ್ನ ಪಾಕ್ ಸರ್ಕಾರ ಮುಚ್ಚಿಡ್ತಿದೆ ಅಂತ ಈ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ. ಅಲ್ಲದೆ, ನಾವು ಮಲಗಿದಾಗ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ. ಮುಂಜಾನೆ 3:30ಕ್ಕೆ ಪಾಕ್ ಸೇನೆ ನಮ್ಮ ಮೇಲೆ ಆಪರೇಷನ್ ಶುರು ಮಾಡ್ತಿದೆ ಅಂತ ಇವರು ಹೇಳ್ತಿದ್ದಾರೆ. ಜೊತೆಗೆ ಈ ಪ್ರತಿಭಟನೆಯನ್ನ ನಾವು ನಿಲ್ಸಲ್ಲ, ಮುಂದುವರಿಯುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಇಸ್ಲಾಮಾಬಾದ್ಗೆ ಹೋಗುವ ಅವರ ರ್ಯಾಲಿ ಇನ್ನೂ ಕೂಡ ಹಾಗೆ ನಡೀತಿದೆ. ಅಲ್ಲದೆ ಕೆಲವು ಕಡೆ ಪೊಲೀಸರು ನಾವು ಈ ಪ್ರತಿಭಟನೆ ತಡೆಯೋಕೆ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಉರುಳಿ ಬೀಳುತ್ತಾ? ಸ್ನೇಹಿತರೆ, ಸದ್ಯ ಪಾಕಿಸ್ತಾನದ ಈ ಪ್ರತಿಭಟನೆಯ ಬಗ್ಗೆ ಅನೇಕರು ಇಂಥದ್ದೊಂದು ಅಭಿಪ್ರಾಯ ಹೇಳ್ತಿದ್ದಾರೆ. ಅದರಲ್ಲೂ ಈ ಬಾರಿ ಮುನೀರ್ ಮತ್ತು ಶಹಬಾಜ್ ಶರೀಫ್ ಇಬ್ರನ್ನೂ ಅಧಿಕಾರದಿಂದ ತೆಗೆದು ಹಾಕಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಈ ಟಿಎಲ್ಪಿಗೆ ಇಂಥದ್ದೊಂದು ಇತಿಹಾಸ ಇದೆ. 2015ರಲ್ಲಿ ಹುಟ್ಟಿದ ಈ ಪಕ್ಷ ಆರಂಭದಲ್ಲಿ ಧಾರ್ಮಿಕ ಸಂಘಟನೆಯಾಗಿತ್ತು, ನಂತರ ರಾಜಕೀಯಕ್ಕೆ ಬಂತು. ಹಾಗ್ ನೋಡಿದ್ರೆ ಇದನ್ನ ಪಾಕಿಸ್ತಾನ ಆರ್ಮಿಯ ಪ್ರಾಕ್ಸಿ ಅಂತಲೇ ಬಣ್ಣಿಸಲಾಗ್ತಿತ್ತು. ಪಾಕ್ನಲ್ಲಿನ ಸರ್ಕಾರವನ್ನ ಬಗ್ಸೋಕೆ, ಬೀದಿಯಲ್ಲಿ ಪ್ರತಿಭಟನೆ ಮಾಡಿಸಿ ಒತ್ತಡ ಹೇರೋಕೆ ಇದನ್ನ ಪಾಕ್ ಆರ್ಮಿ ಬಳಸ್ತಿತ್ತು. ಪಾಕ್ ಸರ್ಕಾರ, ನ್ಯಾಯಾಂಗ ಎಲ್ರೂ ಶರಿಯಾ ರೂಲ್ಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಇವರ ಮೂಲಕ ಒತ್ತಡ ಹಾಕಿಸ್ತಿದ್ರು. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಭಾರತದ ವಿರುದ್ಧ ಹೇಗೆ ಲಷ್ಕರ್ ಜೈಷ್ಗಳನ್ನ ಪಾಕ್ ಸೇನೆ ಬಳಸ್ತಿದೆಯೋ ಹಾಗೆ ಈ ಟಿಎಲ್ಪಿಯನ್ನ ದೇಶದ ಒಳಗಿನ ರಾಜಕೀಯವನ್ನ ಮ್ಯಾನಿಪುಲೇಟ್ ಮಾಡೋಕೆ ಬಳಸ್ತಿದ್ರು. ಬರೇಲ್ವಿ ಸುನ್ನಿ ಗುಂಪಿಗೆ ಸೇರಿದ ಈ ಸಂಘಟನೆಯನ್ನ 2015ರಲ್ಲಿ ಖಾದಿಮ್ ಹುಸೇನ್ ರಜ್ವಿ ಸ್ಥಾಪನೆ ಮಾಡಿದ್ದ. ಈ ಸಂಘಟನೆ ಇಸ್ಲಾಮಾಬಾದ್ ಸೀಸ್ ಮಾಡ್ತೀವಿ ಅಂತ ಹೇಳಿ ಆಗ್ಲೇ 21 ದಿನ ಭಾರೀ ಪ್ರತಿಭಟನೆ ಮಾಡಿತ್ತು. ಅನಂತರ 2017ರಲ್ಲಿ ರಾಜಕೀಯಕ್ಕೆ ಬಂತು. 2021ರಲ್ಲಿ ಪ್ರವಾದಿಗಳಿಗೆ ಅವಮಾನ ಮಾಡಲಾಗಿದೆ ಅಂತೇಳಿ ಫ್ರಾನ್ಸ್ನಲ್ಲಿ ಪ್ರತಿಭಟನೆ ಶುರುವಾಯಿತು. ಆಗ ಪಾಕಿಸ್ತಾನದಿಂದ ಫ್ರಾನ್ಸ್ ರಾಯಭಾರಿಯನ್ನ ಹೊರಹಾಕಬೇಕು ಅಂತಲೂ ಈ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಹಾಗ್ ನೋಡಿದ್ರೆ ಈ ಸಂಘಟನೆಗೆ ನವಾಜ್ ಶರೀಫನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಆದ್ರೆ ಪಾಕ್ ಸೇನೆ ಮಧ್ಯಸ್ಥಿಕೆ ವಹಿಸಿ ಇವರನ್ನು ಆಗಿನ ಪ್ರಧಾನಿ ನವಾಜ್ ಶರೀಫ್ ಅನ್ನು ಒಂದ್ಗೂಡಿಸಿದ್ರು. ಅನಂತರ ಇದು ವರ್ಕ್ ಆಗ್ಲಿಲ್ಲ. ಪರಿಣಾಮ ನವಾಜ್ ಶರೀಫ್ ಇವರ ಮೇಲೆ ಉಗ್ರರ ವಿರುದ್ಧ ಹಾಕೋ ಸೆಕ್ಷನ್ಗಳನ್ನ ಹಾಕಿದ್ರು. ಯಾಕಂದ್ರೆ ಇವರು ಟಾರ್ಗೆಟಿಂಗ್ ಹತ್ಯೆಗಳನ್ನು ಮಾಡ್ತಿದ್ರು. ಇದು ಟಿಎಲ್ಪಿ ಕಾರ್ಯಕರ್ತರನ್ನ ಮತ್ತಷ್ಟು ಕೆರಳಿಸ್ತು. ನಂತರ ಸೇನೆ ಜೊತೆಗೆ ಸೇರಿ ನವಾಜ್ ಶರೀಫ್ ಸರ್ಕಾರವನ್ನೇ ಬದಿಗೆ ಸರಿಸಿದ್ರು. ಐಎಸ್ಐ ಮತ್ತು ಪಾಕ್ ಆರ್ಮಿ ಜೊತೆಗೂಡಿ ಇಮ್ರಾನ್ ಖಾನ್ ಸರ್ಕಾರ ಬರೋ ಥರ ನೋಡ್ಕೊಂಡ್ರು. ಆಮೇಲೆ ಇವರ ಮೇಲಿದ್ದ ಬ್ಯಾನ್ ಅನ್ನ ತೆಗೆದು ಹಾಕಲಾಯಿತು. ಇದಾದ್ಮೇಲೆ ಪಾಕ್ ಸೇನೆ ಮತ್ತು ಟಿಎಲ್ಪಿ ನಡುವೆ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು. ಅವತ್ತಿನ ಪಾಕ್ ಸೇನಾ ಮುಖ್ಯಸ್ಥ ಬಾಜ್ವಾ ಇಮ್ರಾನ್ ಜೊತೆಗೆ ಮುನಿಸಿಕೊಂಡಾಗೆಲ್ಲ ಇವರನ್ನ ಬೀದಿಗೆ ಇಳಿಸ್ತಿದ್ರು. ನಂತರ ಇಮ್ರಾನ್ ಸರ್ಕಾರ ಕೂಡ ಇವರನ್ನ ಬ್ಯಾನ್ ಮಾಡ್ತು. 2021ರಲ್ಲಿ ಬೃಹತ್ ಪ್ರತಿಭಟನೆಯಾಯಿತು. ಕೊನೆಯದಾಗಿ 2023ರಲ್ಲಿ ಇಮ್ರಾನ್ ಖಾನ್ ಪದಚ್ಯುತಿ ಮಾಡೋಕೆ ಈ ಸಂಘಟನೆ ರಕ್ತಸಿಕ್ತ ಹೋರಾಟ ಮಾಡ್ತು. ಪಾಕ್ ಸೇನೆ ಜೊತೆಗೆ ಸೇರ್ಕೊಂಡು ಇವರು ಇಮ್ರಾನ್ ವಿರುದ್ಧ ದಂಗೆ ಎದ್ರು. ಇದಕ್ಕೆ ಶಹಬಾಜ್ ಶರೀಫ್ ಮತ್ತು ಬಿಲಾವಲ್ ಭುಟ್ಟೋ ಅವರ ಪಕ್ಷ ಸಹಕಾರ ಕೊಡ್ತು.
ನಂತರ ಪಾಕ್ ಸೇನೆ ಪ್ರಾಯೋಜಿತ ಸಮ್ಮಿಶ್ರ ಸರ್ಕಾರ ಬಂತು. ಮುನೀರ್ ಮುಖ್ಯಸ್ಥನಾದ, ಶಹಬಾಜ್ ಪಾಕ್ ಪ್ರಧಾನಿಯಾದ್ರು. ಅಂದಿನಿಂದ ಇವತ್ತಿನ ತನಕ ಇವರು ಹೆಚ್ಚು ಕಾಣಿಸಿಕೊಂಡಿರಲಿಲ್ಲ. ಆದ್ರೀಗ ಮತ್ತೆ ಇವರು ಬೀದಿಗೆ ಬಂದಿದ್ದಾರೆ. ಇಸ್ರೇಲಿನ ನೆಪ ಹೇಳಿ ಇವರು ಪಾಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆರಂಭಿಸಿದ್ದಾರೆ. ಇದು ನಾಳೆ ಮುನೀರ್ ಮತ್ತು ಶಹಬಾಜ್ ಕುರ್ಚಿಗೂ ಕಂಟಕ ತರೋ ಸಾಧ್ಯತೆ ಇದೆ. ಯಾಕಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತು. ಪಾಕ್ನ ಹೈಬ್ರಿಡ್ ಸರ್ಕಾರದ ವಿರುದ್ಧ ಅಂದ್ರೆ ಮುನೀರ್ ಮತ್ತು ಶಹಬಾಜ್ ವಿರುದ್ಧ ತೀವ್ರ ಆಕ್ರೋಶ ಹೆಚ್ಚಾಗ್ತಿದೆ. ದೇಶದ ಜನಪ್ರಿಯ ನಾಯಕ ಇಮ್ರಾನ್ ಜೈಲು ಒಳಗಿದ್ರೆ ಈ ಇಬ್ರು ಇಷ್ಟ ಬಂದಂತೆ ರೂಲ್ ಮಾಡ್ತಿದ್ದಾರೆ. ಇತ್ತೀಚೆಗಂತೂ ಟ್ರಂಪ್ ಮತ್ತು ಪಶ್ಚಿಮ ದೇಶಗಳ ಬಗ್ಗೆ ಇವರು ವಿಪರೀತ ಆಸಕ್ತಿ ತೋರಿಸ್ತಿದ್ದಾರೆ. ಹಣ ಮಾಡೋ ಹುಚ್ಚಿಗೆ ಬಿದ್ದಿರೋ ಮುನೀರ್ ಟ್ರಂಪ್ ಜೊತೆಗೆ ಕ್ರಿಪ್ಟೋ ಡೀಲ್ ಮಾಡ್ಕೊಂಡಿದ್ದಾನೆ. ಅಮೆರಿಕಾಗೆ ಬಲೂಚಿಸ್ತಾನದ ಖನಿಜ ಸಂಪತ್ತು ಕೊಡ್ತಿದ್ದಾನೆ. ಅತ್ತ ಶರೀಫ್ ಬಾಯಿ ಬಿಟ್ರೆ ಟ್ರಂಪ್ರನ್ನ ಹೊಗಳೋಕೆ ಶುರು ಮಾಡಿದ್ದಾರೆ. ಇದು ಅಲ್ಲಿನ ಮೌಲ್ವಿಗಳಿಗೆ, ಕೆಲ ಸೇನಾ ಜನರಲ್ಗಳಿಗೆ ಇಷ್ಟ ಆಗ್ತಿಲ್ಲ. ಅದರಲ್ಲೂ ಪಾಕ್ ಸೇನೆಯಲ್ಲಿರೋ ಚೀನಾ ಪರ ಜನರಲ್ಗಳಿಗೆ, ಇಮ್ರಾನ್ ಪರ ಸೇನಾಧಿಕಾರಿಗಳಿಗೆ ಮತ್ತು ಒಂದಷ್ಟು ಅಧಿಕಾರಿಗಳಿಗೆ ಇಷ್ಟ ಆಗ್ತಿಲ್ಲ. ಹೀಗಾಗಿ ಇದನ್ನೇ ಈಗಿರೋ ಸರ್ಕಾರದ ವಿರುದ್ಧ ಬಳಸೋಕೆ ಉಳಿದ ಸೇನಾಧಿಕಾರಿಗಳು ಪ್ಲಾನ್ ಮಾಡಬಹುದು ಅನ್ನೋ ಚರ್ಚೆ ನಡೀತಿದೆ. ಜೊತೆಗೆ ಈಗಾಗಲೇ ಬಲೂಚಿಸ್ತಾನ ಮತ್ತು ಖೈಬರ್ ಪಖ್ತೂನ್ಖ್ವಾದಲ್ಲಿ ಭಯಾನಕ ದಾಳಿಗಳು ನಡೀತಿವೆ. ಪಿಒಕೆ ಜನರು ಬೀದಿಗೆ ಧುಮುಕಿದ್ದಾರೆ. ಇದೆಲ್ಲವನ್ನ ನಿಭಾಯಿಸೋವಲ್ಲಿ ಪಾಕ್ ಸೇನೆ ಮತ್ತು ಅಲ್ಲಿನ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸೊ ಇದನ್ನೇ ನೆಪವಾಗಿಟ್ಕೊಂಡು ಈ ಸಲ ದೊಂಬಿ ಎಪ್ಸಿ ಇವರನ್ನ ಕೆಳಗಿಳಿಯೋ ಥರ ಮಾಡ್ಬೋದು ಅನ್ನೋ ಡಿಸ್ಕಷನ್ ನಡೀತಿದೆ. ಇವರು ಪ್ರತಿ ಸಲ ಪ್ರತಿಭಟನೆ ನಡೆಸಿದಾಗ ಇದೇ ಥರ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಹೀಗಾಗಿ ಇಮ್ರಾನ್ನನ್ನ ಮತ್ತೆ ಕೂರಿಸಿ ಅವರಿಗೆ ಸ್ವಾತಂತ್ರ್ಯ ಕೊಡಿಸಿ ಮುನೀರ್ನನ್ನ ಟಾರ್ಗೆಟ್ ಮಾಡ್ತಾರಾ ಅಂತೆಲ್ಲ ಚರ್ಚೆಯಾಗ್ತಿದೆ. ಮೊದಲೇ ಮುನೀರ್ ಮತ್ತು ಇಮ್ರಾನ್ ನಡುವೆ ನೇರ ದ್ವೇಷ ಇದೆ. ಇಮ್ರಾನ್ ಪಕ್ಷದ ಕಾರ್ಯಕರ್ತರು ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಕೂತಿದ್ದಾರೆ. ಸೊ ಇದಕ್ಕೆ ಇಮ್ರಾನ್ ಪಕ್ಷದವರು ಸೇರ್ಕೊಂಡ್ರೆ ಪರಿಸ್ಥಿತಿ ಇನ್ನಷ್ಟು ಉಲ್ಬಣಗೊಳ್ಳಲಿದೆ. ಹೀಗಾಗಿ ಈ ಘಟನೆಯನ್ನ ಎಲ್ಲರೂ ಕೂಡ ಕುತೂಹಲದಿಂದ ಗಮನಿಸುತ್ತಿದ್ದಾರೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.